ಮಹಾಲಕ್ಷ್ಮಿ ಯಾವ ಕಾರ್ ಗೊತ್ತಾ? ಬೆನ್ಸ್ ಕಾರ್. ಎಸ್, ಫಾರಿನ್ ಬೆನ್ಸ್. ಇದ್ರ ಬೆಲೆ ಗೊತ್ತಾ? 50 lakhs. Shit. 50 ಲಕ್ಷ ಫಾರಿನ್ ಬೆನ್ಸ್ ಅಂದ್ರಿ? ಬೆನ್ಸ್ ಫಾರಿನ್ ದೇ, ರೋಡ್ ಇಂಡಿಯಾದಲ್ವಾ? ಈ ಗಾಳಿ ಪೆಟ್ರೋಲು ಇಂಡಿಯಾದಲ್ವಾ? ಪೊಲ್ಯೂಷನ್ ಆಗಿರುತ್ತೆ, ಎಂಜಿನ್ ಹಾಳಾಗಿರುತ್ತೆ. ಏನ್ ಮಾಡೋದು? ದಟ್ಸ್ ವೈ ಐ ಹೇಟ್ ಇಂಡಿಯಾ. ಸ್ಟಾಪ್ ಪ್ಲೀಸ್, ಸ್ಟಾಪ್ ಸ್ಟಾಪ್. ಲೆಫ್ಟ್ ಪ್ಲೀಸ್, ಲೆಫ್ಟ್ 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 ಪ್ಲೀಸ್. ಹೆಲ್ಪಿಂಗ್ ನೇಚರ್ ಇಲ್ಲ ನೋಡು. ಇಲ್ಲಿ ಯಾರು ಲಿಫ್ಟ್ ಕೊಡೋಲ್ಲ. ಯಾಕೆ? ಅವ್ರಿಗೆ ನಾವ್ ಯಾರು ಅಂತ ಗೊತ್ತಿಲ್ವಲ್ಲ. ಅದು ಅಲ್ಲದೆ ಈ ರೋಡಲ್ಲಿ ಕಳ್ಳರ ಕಾಟ ತುಂಬಾ ಜಾಸ್ತಿ. ಈ ಸಲ ಇವನು ನಿಲ್ಸದೆ ಹೋದ್ರೆ ಮಾಡ್ತೀನಿ. ಲೆಫ್ಟ್ ಲೆಫ್ಟ್ ಪ್ಲೀಸ್. ನಮಸ್ಕಾರ ಸರ್. ಸರ್ ಅದು ಸರ್ ನೀವಿಲ್ಲಿ ಏನಾಯ್ತು? ಮೈ ಕಾರ್ ಕೆಟ್ಟ ಹೋಗಿದೆ, ಸ್ವಲ್ಪ ಲಿಫ್ಟ್ ಬೇಕು, ಕೊಡ್ತೀರಾ? ಕೊಡ್ತೀರಾನಾ? ಬನ್ನಿ ಸರ್, ಧಾರಾಳವಾಗಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಮಹಾಲಕ್ಷ್ಮಿ ಸಿಟ್ ಡೌನ್. ನೀವು ಬರಲ್ವಾ? ನಾನು ಇಲ್ಲಿಗೆ. ಮತ್ತೆ ಲಿಫ್ಟ್ ಕೇಳಿದ್ರಿ? ಲಿಫ್ಟ್ ಕೇಳಿದ್ದು ನನಗಲ್ಲ, ಮಹಾಲಕ್ಷ್ಮಿಗೆ. ಸರ್ ನೀವು? ಮೈ ಕಾರ್. ಇಂಡಿಯಾದಲ್ಲಿ ಮನೆ ಒಳಗಡೆ ನಿಲ್ಸಿರೋ ಕಾರ್ಗೆ ಸೇಫ್ಟಿ ಇಲ್ಲ ಅಂದ್ರೆ ಇಷ್ಟು ಕಾಸ್ಟ್ಲಿ ಕಾರ್ ರಸ್ತೆಯಲ್ಲಿ ಬಿಟ್ರೆ ಹೇಗೆ ಸರ್? ಕಂಪ್ನಿಯವರು ಗುರ್ತು ಹಿಡಿಬಾರ್ದು, ಹಾಗೆ ಚೇಂಜ್ ಮಾಡಿ ಗುಜ್ರಿಗೆ ಹಾಕ್ಬಿಡ್ತಾರೆ ಅಷ್ಟೇ. ಸರ್ ಯು ಕ್ಯಾರಿ ಆನ್. ಮಹಾಲಕ್ಷ್ಮಿ, ಐ ಸಿ ಯು ಲೇಟರ್. ಓಕೆ, ಬಾಯ್. ಅವ್ರು ನೆನೆಸ್ಕೊಂಡು ನಗ್ತಾ ಇದ್ದೀನಿ. ಜಗತ್ತಲ್ಲಿ ಇಂತಹ ಜನಗಳು ಇರ್ತಾರ ಅಂತ. ಅಲ್ಲ ಮೇಡಮ್, ಒಂದ್ ಕಾರ್ ಕೊಡೋ ಬೆಲೆನೂ ಒಂದ್ ಹೆಣ್ಣು ಕೊಡ್ಲಿಲ್ವಲ್ಲ. ಈಗಿನ ಕಾಲದಲ್ಲಿ ಪರಿಚಯ ಇಲ್ಲ ಅಂತಂದ್ರೆ ಪಕ್ಕದ ಮನೆಗೂ ನಾವು ಹೆಣ್ಮಕ್ಳನ್ನ ಕಳ್ಸಲ್ಲ. ಅಂತಾದ್ರಲ್ಲಿ ನಾನು ಯಾರು ಏನು ಅಂತ ಗೊತ್ತಿಲ್ಲದೆ ಅವ್ರು ನಿಮ್ಮನ್ನ ನನ್ನ ಜೊತೆ ಕಳಿಸ್ಬಿಟ್ಟು ಅವ್ರ ಕಾರ್ಗೋಸ್ಕರ ಅಲ್ಲೇ ಇದಾರಲ್ಲ. ಕಾರ್ ಹೋದ್ರೆ ಕೊಂಡ್ಕೋಬಹುದು, ದುಡ್ಡು ಹೋದ್ರೆ ಸಂಪಾದನೆ ಮಾಡ್ಬೋದು. ಆದ್ರೆ ಒಂದು ಹೆಣ್ಣಿನ ಮಾನ ಪ್ರಾಣಕ್ಕೆ ಏನಾದ್ರೂ ಆದ್ರೆ ಆಕೆ ಗತಿ ಏನಾಗುತ್ತೆ ಅಂತ ಯೋಚನೆ ಮಾಡೋದು ಬೇಡ? ಅವ್ರು ಯಾಕೆ ಯೋಚನೆ ಮಾಡ್ತಾರೆ? ಯೋಚನೆ ಮಾಡ್ಬೇಕಾಗಿರೋದು ನಾವು. ಜ್ಞಾಪಕ ಇದೆಯಾ? ಎಕ್ಸಿಬಿಷನ್ ಅಲ್ಲಿ ಗಲಾಟೆ ಮಾಡಿದ್ದಲ್ಲ, ಅವ್ರು ನಿಂತಿದ್ದಾರೆ. ಸಿಕ್ಕಾಕೊಂಬಿಟ್ವು, ತೊಂದರೆಗೆ ಸಿಕ್ಕಾಕೊಂಬಿಟ್ವು. ಒರಿಜಿನಲ್ ಡೂಪ್ಲಿಕೇಟ್ ಅಂತ ಅವಳನ್ನು ಕೇಳಿದ್ರೆ ನಿನಗೇನೋ ಸಂಬಂಧ? ಒರಿಜಿನಲ್ ಡೂಪ್ಲಿಕೇಟ್ ಅಂತ ನಿನ್ನ ಮುಂದೆ ಈಗ ಟೆಸ್ಟ್ ಮಾಡ್ತೀವಿ. ಓಡಿ.
ಅವ್ರು ಬರ್ತಾ ಇದ್ದಾರೆ. ಈಜೋಗ್ ಬರುತ್ತಾ? ಸ್ವಲ್ಪ ಬರುತ್ತೆ. ಯಾಕೆ? ಎಲ್ಲೂ ಕಾಣ್ತಾ ಇಲ್ಲ. ಕಪ್ಸ್ಕೊಂಡ್ಬಿಟ್ರು, ನಡೀರೋ. ಮೇಡಮ್, ನಿಮ್ಗೇನಾಗಿಲ್ಲ ತಾನೆ? ಯಾಕೆ ನಗ್ತಾ ಇದ್ದೀರಾ? ನಿಮ್ಮನ್ನ ನೋಡಿ ಅಲ್ಲ, ನಿಮ್ ಬಿಲ್ಡಪ್ ನೋಡಿ ನೀವ್ ರೌಡಿಗಳಿಗೆ ಒಂದ್ ಗತಿ ಕಾಣಿಸ್ತೀರಾ ಅನ್ಕೊಂಡಿದ್ದೆ. ಆದ್ರೆ ನೀವ್ ಮಾಡಿದ್ದೇನು, ತಪ್ಪಿಸ್ಕೊಂಡ್ ಬಂದಿದ್ದೇನು, ನಾವಿಲ್ಲಿಗೆ ಬಿದ್ದಿದ್ದೇನು. ಮೇಡಮ್, ನಾನು ಏನೇ ಮಾಡಿದ್ರು ಅದು ನಿಮಗೋಸ್ಕರ, ನಿಮ್ಮನ್ನು ಕಾಪಾಡೋಕ್ಕೋಸ್ಕರ. ಅವರು ಅಷ್ಟು ಜನ ಇದ್ರು, ನಾನು ಇದ್ದಿದ್ದು ಒಬ್ಬ. ಹಬ್ಬಬ್ಬ ಅಂದ್ರೆ ಹೊಡೆದಾಟ ಆಗಿರೋದು. ನಾನು 4 ಜನ ಹೊಡಿತಾ ಇದ್ದೆ, ಇಲ್ಲಾಂದ್ರೆ ಅವ್ರು ನನ್ನ ಹೊಡೆದು ಹಾಕಿರೋರು. ಆದರೆ ಯಾವ ನಂಬಿಕೆ ಮೇಲೆ ಒಬ್ಬ ವ್ಯಕ್ತಿ ನಿಮ್ಮನ್ನು ನನ್ನ ಜೊತೆ ಕಳಿಸಿದ್ರು ಅದನ್ನು ನಾನು ಉಳಿಸ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಪ್ರತಿಯೊಬ್ಬರಿಗೂ ದೇಹ ಬಲದ ಜೊತೆ ಬುದ್ಧಿ ಬಲ ಅನ್ನೋದಿರುತ್ತೆ. ಇಂಥ ಸಮಯದಲ್ಲಿ ಶಕ್ತಿ ಉಪಯೋಗಿಸೋದ್ರ ಬದಲು ಯುಕ್ತಿ ಉಪಯೋಗಿಸ್ಬೇಕಾಗುತ್ತೆ. ನಾನು ಮಾಡಿದ್ದು ಅದೇ. ಅಕಸ್ಮಾತ್ ಆ ಗಲಾಟೆಯಲ್ಲಿ ಯಾರಾದರೂ ಒಬ್ಬ ನಿಮ್ಮ ಮೈನ್ ಮುಟ್ಟಿದ್ರು ಕೂಡ ನಾ ಬದುಕಿದ್ದು ಏನು ಪ್ರಯೋಜನ ಆಗ್ತಿತ್ತು ಮೇಡಮ್? ನಿಮ್ಮನ್ನು ಕಾಪಾಡೋಕ್ಕೋಸ್ಕರ, ನನ್ನ ಮೇಲಿಟ್ಟಿರೋ ನಂಬಿಕೆಯನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಈ ದಾರಿ ಬಿಟ್ಟು ನನಗೆ ಏನೂ ತೋಚ್ತಿಲ್ಲ. ಅದಕ್ಕೆ ಹೀಗೆ ಮಾಡಿದೆ. ಏನ್ ಪ್ರಕಾಶ್, ನೀವೇ ಹೇಗೆ ಮಾಡಿದ್ರೆ ಹೇಗೆ? ಅಂಕಲ್ 2 ಅವರ್ಸ್ ಕೆಳಗೆ ಕಳಿಸಿದ್ದೀನಿ. ಬರ್ಲಿಲ್ಲ ಅಂದ್ರೆ? ಕಳಿಸಿದ್ದೀನಿ ಅಂದ್ರೆ ಅವಳನ್ನ ಕರ್ಕೊಂಡೋಗಿ ನೀವೇ ತಾನೆ? ಇಲ್ಲ ಅಂಕಲ್, ಕಾರ್ ಕೆಟ್ಟೋಯ್ತು. ಆ ರಾಸ್ಕಲ್ ನ ಲಿಫ್ಟ್ ಕೇಳಿ ಡ್ರಾಪ್ ಮಾಡು ಅಂತ ಹೇಳಿ ಕಳಿಸಿದ್ದೀನಿ. ಯಾರವನು? ನಿನ್ ಫ್ರೆಂಡನೋ? ನೋ ಡ್ಯಾಡ್, ಅವನ ಜಸ್ಟ್ ಒಂದ್ಸಲ ನೋಡಿದ್ದೀನಿ. ಅವನ ಹೆಸರೇನು ಅಂತ ಗೊತ್ತಿಲ್ಲ. ಅಷ್ಟು ಗೊತ್ತಿಲ್ಲದೆ ಅವನ ಜೊತೆ ಹೇಗೋ ಕಳಿಸ್ದೆ? ಡ್ಯಾಡ್, ಗೊತ್ತಿಲ್ದಿರೋರ್ಗೆ ಎಷ್ಟೋ ಸಲ ನಾವು ಡ್ರಾಪ್ ಕೊಟ್ಟಿಲ್ವಾ? ಇದು ಹಾಗೆ ಅನ್ಕೊಂಡೆ. ಅಂಕಲ್, ಆ ರಾಸ್ಕಲ್ ಬಿಡಲ್ಲ. ಬಿಡೋಣ ಅದಕ್ಕೆ ಅವ್ನು ಯಾರು ಎಲ್ಲಿದೆ ನಮ್ಗೆ ಗೊತ್ತಾಗಬೇಕಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡೋಣ? ಬೇಡಪ್ಪ ಪ್ರಕಾಶ್, ನಾವು ಹುಡ್ಕೋಣ. ಕಮಾನ್, ಲೆಟ್ಸ್ ಗೋ. ಎಸ್ ಅಂಕಲ್. ನಿಮ್ ಹೆಸರೇನು? ಸಿಂಹ, ರಾಜ ನರಸಿಂಹ. ಏನ್ ಮಾಡ್ತಾ ಇದ್ದೀರಾ? 4 ಜನರ ಮುಂದೆ ಕೈ ಚಾಚದೆ 4 ಜನ ಮನೆಗೆ ಬಂದ್ರೆ ಕೈ ತುಂಬ ಕೊಡುವಷ್ಟು ದೇವರು ಕೊಟ್ಟಿದ್ದಾನೆ. ಸ್ವಲ್ಪ ಜಮೀನಿದೆ, ರೈಸ್ ಮಿಲ್ ಇದೆ. ನಿಧಾನಕ್ಕೆ ಬನ್ನಿ. ಎಲ್ರಿ ಪ್ರಕಾಶ್, ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ? ಎಲ್ಲಿ ಮಾಯ ಆಗ್ಬಿಟ್ರಿ ಇವರು? ನಾಳೆ ನಿಮ್ ಮದುವೆ ಆಗೋ ಹುಡುಗಿ ಅವಳು. ನೀನು ಯು ಶುಡ್ ಹ್ಯಾವ್ ಬೀನ್ ಎಕ್ಸ್ಟ್ರೀಮ್ಲಿ ಕೇರ್ಫುಲ್. ಆ ಕಡೆ ನೋಡೋಣ. ಓಹೋ, ಹತ್ತೋದ್ ಕಷ್ಟ ಆಗುತ್ತೆ. ಮೇಡಮ್, ಒಂದ್ ಕೆಲಸ ಮಾಡಿ, ನಿಮ್ ಕಾಲ್ನ ನನ್ನ ಹೆಗಲ್ ಮೇಲೆ ಹತ್ತಿ. ಅಯ್ಯೋ ಬೇಡ ರೀ, ನಿಮ್ಮೇಲ ತಪ್ಪಾಗುತ್ತೆ. ಏನೂ ಪರವಾಗಿಲ್ಲ ಮೇಡಮ್. ಸಮಯ ಸಂದರ್ಭ ಇರ್ಬೇಕಾದ್ರೆ ಅದಕ್ಕೆ ದೋಷ ಇಲ್ಲ. ಬನ್ನಿ, ಸುಮ್ಮನೆ ಇಡಿ, ಬನ್ನಿ ಬನ್ನಿ. ಇಲ್ಲ ರೀ, ನನಗ್ ಕಷ್ಟ ಆಗುತ್ತೆ, ಬೇಡ. ಮೇಡಮ್, ನಮ್ಮಂತ ಕೆಲ್ಸಕ್ಕೆ ಬಾರ್ದೇ ಇರೋ, ಅನ್ನಕ್ಕೆ ದಂಡವಾಗಿ ಬದುಕ್ತಾರೋ ಬೇಕಾದಷ್ಟು ಜನರ ಭಾರನೆಲ್ಲ ಈ ಭೂಮಿ ಹೊರ್ತಾ ಇಲ್ವಾ? ಈ ಭೂಮಿನ ತಾಯಿ ಅಂತ ಕರಿತೀವಿ. ಈ ಮಹಾತಾಯಿ ಹೆಣ್ಣಾದ್ರೆ ಅದ್ರ ಪ್ರತಿರೂಪ ನೀವು. ವ್ಯವಹಾರ ದೃಷ್ಟಿಯಿಂದ ವಿಧಿ ಇಲ್ಲದೆ ನಾವು ಆಕೆ ತುಡಿತಾ ಇರ್ತೀವಿ, ಆಕೆ ಮೇಲೆ ಓಡಾಡ್ತಾ ಇರ್ತೀವಿ. ಅಂತ ತಾಯಿಗೆ ಋಣ ತೀರಿಸುವಂತ, ಕೃತಜ್ಞತೆ ಹೇಳುವಂತ ಅವಕಾಶ ನಿಮ್ಮ ಮೂಲಕ ನನಗೆ ಸಿಗ್ತಾ ಇದೆ. ನಾನು ಅದಕ್ಕೆ ಸಂತೋಷ ಪಡ್ತೀನಿ. ನೀವು ಸಂಕೋಚ ಪಡದೆ ಕಾಲಿಡಿ ಮೇಡಮ್. ಹುಷಾರಾಗಿ ಬನ್ನಿ, ನೋಡ್ಕೊಂಡು. ಮಹಾಲಕ್ಷ್ಮಿ, ಡ್ಯಾಡಿ, ಮಹಾಲಕ್ಷ್ಮಿ ಹೇಗಿದೆಯಮ್ಮ? ಏನು ಆಗಿಲ್ಲ ತಾನೆ? ಇವತ್ತು ನನ್ನ ಮಾನ ಪ್ರಾಣ 2 ಇವರಿಂದ ಉಳಿತು. ಅವತ್ತು ಎಕ್ಸಿಬಿಷನ್ ನನ್ನ ಜೊತೆ ಗಲಾಟೆ ಮಾಡಿದ್ರು ಅಂತ ಹೇಳಿದ್ನಲ್ಲ ಡ್ಯಾಡಿ, ಇವತ್ತು ಕೂಡ ಅಟ್ಯಾಕ್ ಮಾಡಿದ್ರು. ಏನು ಆಗಿಲ್ವಲ್ಲ ಸರ್? ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಸರ್. ಪ್ಲೀಸ್, ಸಂತೋಷವಾಗಿ ಕೊಡ್ತಾ ಇದ್ದೀನಿ. ನನ್ನ ಮಗಳು ಪ್ರಾಣ ಕಾಪಾಡಿದ್ದೀರಾ, ದಯವಿಟ್ಟು ಬೇಡ ಮಾಡಿ ತಗೊಳ್ಳಿ ಪ್ಲೀಸ್ ಸರ್.
ಈ ದೊಡ್ಡ ಮನುಷ್ಯರ ಹತ್ರ ಇದೊಂದು ಸಮಸ್ಯೆ ಇದೆ ನೋಡಿ, ಎಲ್ಲಾನು ಹಣದಲ್ಲೇ ಅಳೆದು ಬಿಡ್ತಾರೆ. ವ್ಯವಹಾರ ಅನ್ನೋದು ಎಲ್ಲ ಸಂದರ್ಭದಲ್ಲೂ ಉಪಯೋಗಕ್ಕೆ ಬರೋದಿಲ್ಲ. ವ್ಯವಹಾರದ ಜೊತೆ ವಿಶ್ವಾಸ ಅನ್ನೋದು ಒಂದಿರುತ್ತೆ. ನಿಮ್ ಮಗಳ ಪ್ರಾಣ ಕಾಪಾಡದೆ ಅಂತ ಹಣ ಕೊಡ್ತೀರಾ? ಕೊಡೋಕ್ ಬಂದ್ರೆ ನಿಮ್ ಮಗಳ ಪ್ರಾಣದ ಬೆಲೆ ಇಷ್ಟೇನಾ ಅಂತ ನಾನು ನಿಮ್ಮನ್ನು ಕೇಳಬೇಕಾಗತ್ತೆ. ಈ ಹಣ ಕೊಟ್ಟು ನನ್ನ ಕೊಂಡ್ಕೋಬೇಕು ಅಂತ ನೀವ್ ಅನ್ಕೊಂಡಿದ್ರೆ ಒಂದು ಮಾತು ಜ್ಞಾಪಕ ಇಟ್ಕೊಳ್ಳಿ, ಹಿಮಾಲಯ ಪರ್ವತ, ಹಿಂದೂ ಮಹಾಸಾಗರ, ರಾಜ ನರಸಿಂಹ ನೋಡೋದಕ್ಕೆ ಚೆನ್ನ, ಯಾರಿಂದಾನು ಕೊಂಡ್ಕೊಳ್ಳೋಕ್ ಸಾಧ್ಯ ಇಲ್ಲ.